ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕಲ್ಲು ಗಣಿ ವಿಚಾರಕ್ಕೆ ಅಧಿಕಾರಿಗಳು ಹಾಕಿ ಕಾರ್ಮಿಕರ ನಡುವೆ ದೊಡ್ಡ ಕಿತ್ತಾಟ ನಡೆದಿದೆ. ಕೊಪ್ಪಳ ತಾಲೂಕಿನ ಆಚನಾಳ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಅರಣ್ಯ ಪ್ರದೇಶದಲ್ಲಿ ಕಲ್ಲು ಹೊಡೆದಿದ್ದಾರೆ ಅನ್ನುವಂಥ ಆರೋಪ ಕೇಳಿಬಂದಿದೆ. ಸಾವಿರಾರು ಕಲ್ಲು ನಾಶ ಮಾಡಿದ್ದಾರೆ ಅರಣ್ಯ ಅಧಿಕಾರಿಗಳು. ಇಂಥದ್ದೊಂದು ಗಂಭೀರ ಆರೋಪ. ಕಲ್ಲು ನಾಶ ಮಾಡಿದ ಹಿನ್ನೆಲೆಯಲ್ಲಿ ಕಾರ್ಮಿಕರು ವಾಗ್ವಾದ ನಡೆಸಿದ್ದಾರೆ. ನಮಗ್ ಬದುಕೋದಕ್ಕೆ ಬಿಡಿ ಅಂತ ಹೇಳಿ ಕಾರ್ಮಿಕರು ಅಳಲು ತೋಡ್ಕೊಂಡಿದ್ದಾರೆ. ಅರಣ್ಯ ಅಧಿಕಾರಿಗಳಿಗೂ ಕಲ್ಲು ಒಡೆಯುವಂತಹ ಕಾರ್ಮಿಕರ ಮಧ್ಯೆ ಆಗಿರುವಂತಹ ವಾಗ್ವಾದ ಇದು. ಕಳೆದ 3 ದಿನಗಳ ಹಿಂದೆ ಕಾರ್ಮಿಕರು ಕಲ್ಲು ಹೊಡೆದಿರ್ತಾರೆ. ಹೀಗಾಗಿ ಸಾವಿರಾರು ಕಲ್ಲು ನಾಶ ಮಾಡಿದ್ದಾರೆ ಅರಣ್ಯ ಅಧಿಕಾರಿಗಳು. ಕಲ್ಲು ನಾಶ ಮಾಡಿದ ಹಿನ್ನೆಲೆಯಲ್ಲಿ ಕಾರ್ಮಿಕರು ಜೋರಾದ ಗಲಾಟೆಯನ್ನ ಮಾಡಿದ್ದಾರೆ. ನಮಗೆ ಬದುಕೋಕಾದ್ರೂ ಅವಕಾಶವನ್ನ ಮಾಡಿಕೊಡಿ, ಬದುಕೋದಕ್ಕೆ ಬಿಡಿ ಅಂತ ಹೇಳಿ ಅರಣ್ಯ ಇಲಾಖೆಯ ಅಧಿಕಾರಿಗಳನ್ನ ಸುತ್ತುವರೆದುಕೊಂಡು ಅಳಲು ತೋಡ್ಕೊಂಡಿದ್ದಾರೆ ಅಲ್ಲಿನ ಕಾರ್ಮಿಕರು. ಕೈಯಿಂದ ಕಲ್ಲು ಹೊಡೆದು ಜೀವನವನ್ನ ಮಾಡ್ತಾ ಇದ್ದೇವೆ, ಇಷ್ಟೊಂದು ಕಲ್ಲು ನಾಶ ಮಾಡಿದ್ದು ಸರಿನಾ ಅನ್ನೋದಾಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಅರಣ್ಯಾಧಿಕಾರಿಗಳು. ಕಲ್ಲು ಹೊಡೆದಿರುವಂತಹ ದೃಶ್ಯ ಅದು. ಈಗ ನನಗೆ ಇಲ್ಲಿ ಒಂದು ಅರ್ಥ ಆಗ್ತದೆ ಏನಂತಂದ್ರೆ ಇಲ್ಲಿ ಜನಗಳಿಗೆ ಉದ್ಯೋಗ ಇಲ್ಲ. ನನಗೆ ಅರ್ಥ ಆಗ್ತದೆ ಇಲ್ಲಿ ಏನಾಗಿದೆ ಅಂತಂದ್ರೆ ಈ ಕಲ್ಲು ಹೊಡೆದ್ ಬಿಟ್ರೆ ಬೇರೆ ಉದ್ಯೋಗ ಇಲ್ಲ. ನಾನು ಇತ್ತೀಚೆಗೆ ಬಂದಿನಿ ಇಲ್ಲಿ ಗಂಗಾವತಿಯಿಂದ. ಈಗ ಅವ್ರು ಯಾರೋ ಲೇಡಿ RF ಅವರು ಏನೋ ಹೆರಿಗೆ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ದೂರವಾಣಿ ಸಂಪರ್ಕದಲ್ಲಿ. ಬಸವರಾಜ್, ಕಲ್ಲುಗಣಿ ವಿಚಾರಕ್ಕೆ ಅಧಿಕಾರಿಗಳು ಹಾಗೆ ಕಾರ್ಮಿಕರು ಕಿತ್ತಾಟವನ್ನ ಮಾಡಿಕೊಂಡಿದ್ದು ಹೇಗೆ? ಜೊತೆಗೆ ಕಾರ್ಮಿಕರಿಗೆ ಸರಿಯಾದ ಪರ್ಮಿಷನ್ ಅಥವಾ ಲೈಸೆನ್ಸ್ ಏನಾದರೂ ಇದೆಯಾ? ಹೌದು ದಿವ್ಯ, ಏನಂತಂದ್ರೆ ಒಂದು ಕೊಪ್ಪಳ ಜಿಲ್ಲೆಯಲ್ಲಿ, ಅದರಲ್ಲೂ ಈ ಒಂದು ಮುಡ್ರಾಬಾದ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ, ಜೊತೆಗೆ ಗಂಗಾವತಿ ರೂರಲ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿ ಮತ್ತು ಕೊಪ್ಪಳದ ಒಂದು ರೂರಲ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಬಹಳಷ್ಟು ಗುಡ್ಡಗಾಡು ಇರೋದ್ರಿಂದಾಗಿ ಈ ಒಂದು ಭಾಗದಲ್ಲಿ ಬಹುತೇಕ ಆ ಒಂದು ಗುಡ್ಡಗಾಡು ಪ್ರದೇಶದಲ್ಲಿ ವಾಸವಾಗಿರ್ತಕ್ಕಂಥ ಬಹುತೇಕ ಜನರು ಇದೇ ಒಂದು ಕಲ್ಲಿನ ಒಂದು ಹೊಡೆದು ಜೀವನ ನಡೆಸುವಂತ ಒಂದು ಉಪಜೀವನವನ್ನು ಕಟ್ಕೊಂಡಿರ್ತಕ್ಕಂಥದ್ದು. ಕಲ್ಲು ಬಿಟ್ರಪ್ಪ ಅಂದ್ರೆ ಬೇರೆ ಏನು ಜೀವನ ಗೊತ್ತಿಲ್ಲ ಅನ್ನುವಂತ ರೀತಿಯಲ್ಲಿ ಅವರು ಅದನ್ನೇ ಒಂದು ತಮ್ಮ ಒಂದು ಬಂಡವಾಳ ಮಾಡಿಕೊಂಡು, ಜೊತೆಗೆ ಅದ್ರ ಮೇಲೆ ಒಂದು ನಂಬಿಕೆ ಇಟ್ಕೊಂಡು ಬಹಳಷ್ಟು ಕುಟುಂಬಗಳು ಜೀವನವನ್ನ ನಡೆಸಿದ್ದಾರೆ. ಈ ಒಂದು ಸುಮಾರು ವರ್ಷಗಳಿಂದ ಕೂಡ ಇವರು ಇದೇ ರೀತಿ ಒಂದು ಜೀವನವನ್ನ ಕಲ್ಲಿನ ಅಂದ್ರೆ ದ್ರಾಕ್ಷಿ ಕಲ್ಲುಗಳನ್ನು ಹೊಡೆದು ಅಥವಾ ಸೈಜ್ಗಳನ್ನು ಹೊಡೆದು ಮನೆ ಕಟ್ಟೋದಕ್ಕೆ, ಜೊತೆಗೆ ಆ ಒಂದು ದ್ರಾಕ್ಷಿ ಬೆಳೆಯೋದಕ್ಕೆ ಏನು ಕಲ್ಲುಗಳು ಬೇಕಾಗ್ತವೆ ಆ ರೀತಿ ಒಂದು ಕಲ್ಲುಗಳನ್ನ ಹೊಡೆದು ಮಾರಾಟ ಮಾಡಿ ಅದರಿಂದ ಬಂದಿರತಕ್ಕಂತ ಹಣದಿಂದ ಅವ್ರ ಜೀವನವನ್ನ ನಡೆಸಿದ್ರು. ಈಗ ಏನು ಅರಣ್ಯ ಪ್ರದೇಶ ವ್ಯಾಪ್ತಿಯಲ್ಲಿ ಏನು ಕಲ್ಲುಗಳನ್ನ ಹೊಡೆಯುವುದರಿಂದ ಅಪರಾಧ ಅನ್ನುವಂತ ರೀತಿಯಲ್ಲಿ ಈಗ ಅಪರಾಧ ಆಗಿರೋದ್ರಾಗಿ ಅಲ್ಲಿರ್ತಕ್ಕಂಥ ಅರಣ್ಯ ಇಲಾಖೆಯ ಅಧಿಕಾರಿಗಳ ಗಮನಕ್ಕೆ ಹೋಗ್ತದೆ. ಈಗ ಅರಣ್ಯ ಇಲಾಖೆಯ ಅಧಿಕಾರಿಗಳು ಆ ಒಂದು ಸ್ಥಳಕ್ಕೆ ಭೇಟಿ ನೀಡಿದಂತ ಸಂದರ್ಭದಲ್ಲಿ ಬಹಳಷ್ಟು ಸಂಖ್ಯೆಯಲ್ಲಿ ಆ ಒಂದು ಕಲ್ಲುಗಳನ್ನ ದ್ರಾಕ್ಷಿ ಕಲ್ಲುಗಳನ್ನ ಹೊಡೆದು ಸಾಲಾಗಿ ಹಾಕಿರ್ತಾರೆ. ಆ ಒಂದು ಸಾಲಾಗಿ ಹಾಕಿರ್ತಕ್ಕಂಥ ಕಲ್ಲುಗಳನ್ನ ಅರಣ್ಯ ಇಲಾಖೆಯ ಅಧಿಕಾರಿಗಳು ಯಾವುದೇ ಪರ್ಮಿಷನ್ ಇಲ್ಲದೆ ಈ ರೀತಿಯಾಗಿ ಒಂದು ಅರಣ್ಯ ಪ್ರದೇಶದಲ್ಲಿ ಒಂದು ಅಕ್ರಮವನ್ನ ಮಾಡೋದ್ರಿಂದಾಗಿ ಅದನ್ನ ನಾಶಪಡಿಸುವಂತ ಒಂದು ಕೆಲಸಕ್ಕೆ ಮುಂದಾಗ್ತಾರೆ. ಈಗ ಏನು ದ್ರಾಕ್ಷಿ ಕಲ್ಲುಗಳನ್ನು ಕಷ್ಟಪಟ್ಟು ದ್ರಾಕ್ಷಿ ಕಲ್ಲನ್ನು ಹೊಡೆದಾಕಿದ್ರು, ಆ ಒಂದು ಕಲ್ಲುಗಳನ್ನ ಏಕಾಏಕಿ ಇವರು ಹೊಡೆದಾಕಿದ್ರಿಂದಾಗಿ ಅಲ್ಲಿರ್ತಕ್ಕಂಥ ಬಹುತೇಕ ಕುಟುಂಬಗಳು ಏನ್ ಮಾಡ್ತಾರೆ, ಆ ಒಂದು ಅಧಿಕಾರಿಗಳ ಸ್ಥಳಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ಜೊತೆ ವಾಗ್ವಾದಕ್ಕೆ ಇಳಿಯುವಂತ ಒಂದು ಕೆಲಸವನ್ನ ಆಗ್ತಾರೆ. ಜೊತೆಗೆ ಅಧಿಕಾರಿಗಳು ಕೂಡ ಅವ್ರನ್ನ ಮನವೊಲಿಸುವಂತ ಒಂದು ಕೆಲಸವನ್ನ ಮಾಡ್ತಾರೆ. ನಿಮ್ಗೆ ಈ ರೀತಿಯಾಗಿ ಅರಣ್ಯ ಪ್ರದೇಶದಲ್ಲಿ ಈ ರೀತಿಯಾಗಿ ನೀವು ಏನಾದ್ರೂ ಇಂಥ ಚಟುವಟಿಕೆಗಳನ್ನು ಮಾಡಿರಪ್ಪ ಅಂದ್ರೆ ಖಂಡಿತವಾಗಿಯೂ ಈಗ ನಾವಾಗಿರ್ಬೋದು ಯಾರಾಗಿರ್ಬೋದು ಇಂಥ ಒಂದು ಕೃತ್ಯ ಮಾಡಿರಪ್ಪ ಅಂದ್ರೆ ಕಾನೂನು ಪ್ರಕಾರವಾಗಿ ನಿಮಗೆ ಶಿಕ್ಷೆ ಆಗ್ತದೆ. ಇಂಥ ಒಂದು ಕೃತ್ಯಗಳನ್ನು ಬಿಟ್ಟು ಈ ರೀತಿ ಮಾಡೋದನ್ನ ಬಿಟ್ಟು ಬೇರೆ ನಿಮಗೆ ನರೇಗಾ ಯೋಜನೆಯಲ್ಲಿ ಕೂಡ ನಿಮಗೆ ಕೆಲಸಗಳು ಸಿಗ್ತವೆ. ಅದಕ್ಕೆ ನಮ್ಮ ಇಲಾಖೆಯಿಂದನೂ ಕೂಡ ನಿಮ್ಗೆ ಏನ್ ಬೇಕು ಎಲ್ಲಾ ರೀತಿಯ ಸಹಕಾರವನ್ನು ಮಾಡ್ತೀವಿ ಅಂತ ಕೂಡ ಒಂದು ಅಧಿಕಾರಿಗಳು ಅವರಿಗೆ ಒಂದು ಮನವರಿಕೆ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಜೊತೆಗೆ ಅಲ್ಲಿರ್ತಕ್ಕಂಥ ಸ್ಥಳೀಯರು ಅದಕ್ಕೆ ಯಾವುದೇ ಒಪ್ಪದೆ ನಮಗೆ ಈ ರೀತಿಯಾಗಿ ಕಲ್ಲನ್ನ ನಮಗೆ ನಾವು ಜೀವನ ಮಾಡ್ತಕ್ಕಂಥದ್ದು, ಬಟ್ ಅವ್ರು ಕೊಟ್ರಪ್ಪ ಎಷ್ಟು ದಿನ ನೀವು ಕೂಲಿಗಳನ್ನ ಕೊಡ್ತಾರೆ, ಬಹಳಷ್ಟು ಸಂಖ್ಯೆಯಲ್ಲಿ ನಾವು ಸಣ್ಣ ಮಕ್ಕಳು ಇರ್ತಾವೆ, ನಮ್ಮನ್ನ ಸಾಕೋ ಯಾರು ಇದು ಮಾಡಿದ್ರೆ ಅಂತಿದೆ ಅವರ ಒಂದು ಅಧಿಕಾರಿಗಳ ಜೊತೆ ವಾಗ್ವಾದ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಇಷ್ಟಕ್ಕೆ ಬಗೆಹರಿದ್ರು ಅಂತ ಹೇಳ್ಬೋದು. ಯಾಕಂದ್ರೆ ಇದನ್ನ ನಂಬಿಕೊಂಡಿರ್ತಕ್ಕಂಥ ಕಲ್ಲು ಕಾರ್ಮಿಕರು ಕೂಡ ಈಗ ಅಧಿಕಾರಿಗಳ ಮಧ್ಯೆ ಜಟಾಪಟಿ ನಡೆದಿರ್ತಕ್ಕಂಥದ್ದು. ಬಟ್ ಇದು ಯಾವ ರೀತಿಯ ಒಂದು ಹಂತಕ್ಕೆ ತಲುಪುತ್ತೆ ಅನ್ನೋದು ಕಾದು ನೋಡ್ಬೇಕಾಗಿದೆ ದಿವ್ಯ. ಓಕೆ, ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ.
ಏನ್ ಬೇಕು ನಿಮ್ಗೆ ಈ ವ್ಯವಸ್ಥೆ ನೋಡಿರಲ್ಲ, ಈ ಬಡವ್ರದೆಲ್ಲ ವ್ಯವಸ್ಥೆ ನೋಡಿರಲ್ಲ, ಈ ವ್ಯವಸ್ಥೆಗೆ ತಕ್ಕಂತ ಏನ್ ಮಾಡ್ಕೋಬೇಕು ಅದನ್ನೆಲ್ಲ ರೆಡಿ ಮಾಡ್ಕೇರಿ ಸರ್. ಅಲ್ಲಿವರೆಗೂ ಈ ದಿನ ಹೆಂಗ್ ಕಲ್ಲು ಹೊಡೆದಿ ತಡ್ರಿ ನಿಮ್ಗೆ ತಡ್ರಿ.